ನಮಸ್ಕಾರ ವೀಕ್ಷಕರೇ. ವೃಕ್ಷಮಾತೆ ಪದ್ಮಶ್ರೀ ನಾಡೋಜ ಸಾಲುಮರದ ತಿಮ್ಮಕ್ಕನವರಿಗೆ 113ನೇ ಜನ್ಮದಿನದ ಪ್ರಯುಕ್ತವಾಗಿ ಸಾಲುಮರದ ತಿಮ್ಮಕ್ಕ ಗ್ರೀನ್ ಅವಾರ್ಡ್ ಸಮಾರಂಭ ಹಾಗೂ ಸಾಲುಮರದ ತಿಮ್ಮಕ್ಕನವರ ಧ್ವನಿಸಿರಲಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕರುನಾಡಿನ ಮನೆಮಗಳು ನನ್ನಮ್ಮ, ಜಗದ ಮೂಕ ಹಕ್ಕಿಗಳಿಗೆ ಪ್ರೀತಿ ನೀಡಿದೆ. ಸಾಲು ಸಾಲು ಗಿಡವ ನೆಟ್ಟು ಜೀವ ಉಳಿಸಿದೆ. ಸಾಲು ಸಾಲು ಗಿಡವ ನೆಟ್ಟ ಸಾಲು ಮರದ ತಿಮ್ಮಕ್ಕ, ಜಗದ ಜೀವರಾಶಿಗಳಿಗೆ ಜೀವದಾತೆ ನಮ್ಮಕ್ಕ. ಸಾಲು ಸಾಲು ಗಿಡವ ನೆಟ್ಟ ಸಾಲು ಮರದ ತಿಮ್ಮಕ್ಕ, ಜಗದ ಜೀವರಾಶಿಗಳಿಗೆ ಜೀವದಾತೆ ನಮ್ಮಕ್ಕ. ಭಾರತದಲ್ಲಿ ವೃಕ್ಷಮಾತೆಯಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ ಪದ್ಮಶ್ರೀ ನಾಡೋಜ ಸಾಲುಮರದ ತಿಮ್ಮಕ್ಕನವರಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗೆ ಇಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ಅಜ್ಜಿಯ ಅಭಿಮಾನಿಗಳು ಎಲ್ಲಾ ಜಿಲ್ಲೆಗಳಿಂದ ಬಂದು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ತಾಯಿಯ ಹುಟ್ಟುಹಬ್ಬನ ರೀತಿಯಲ್ಲಿ ಇವತ್ತು ಎಲ್ಲಾ ಜಿಲ್ಲೆಗಳು ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅಂದ್ರೆ ವಿಶ್ವದಲ್ಲೇ ಏಕೈಕ ಒಂದು ವೃಕ್ಷ ಮಾತೆಯನ್ನು ನಮ್ಮ ಸಾಲುಮರದ ತಿಮ್ಮಕ್ಕನವರು ಹೇಳೋದಕ್ಕೆ ನಾನು ಬಯಸ್ತೀನಿ. ಯಾಕೆಂದ್ರೆ ಇವತ್ತು ಸಾಲುಮರದ ತಿಮ್ಮಕ್ಕನವರನ್ನ ಪ್ರೇರಣೆ ತಗೊಂಡು ಎಷ್ಟೋ ಸಾವಿರಾರು ಪ್ರತಿಭೆಗಳು ಬೆಳೀತಾ ಇದ್ದಾರೆ. ಅವರು ಪ್ರತಿಯೊಂದು ಪುಸ್ತಕದಲ್ಲೂ ಅವರ ಹಿಸ್ಟ್ರಿಯನ್ನ ಇಡೀ ವಿಶ್ವದಲ್ಲಿ ಅವರನ್ನ ಸಾರುವಂತ ಕೆಲಸ ನಮ್ಮ ಸಹೋದರ ಉಮೇಶ್ ಅವರು ಮಾಡ್ತಾ ಇದ್ದಾರೆ. ತನ್ನ ಕುಟುಂಬದಲ್ಲಿ ತನ್ನ ತಂದೆ ತಾಯಿಯನ್ನು ನನ್ನ ಕುಟುಂಬದವ್ರನ್ನ ನೋಡ್ಕೊಳ್ಳೋದೇ ಕಷ್ಟ. ಅಂತದ್ರಲ್ಲಿ ಆ ಒಂದು ತಾಯಿಯ ದತ್ತು ಪುತ್ರನಲ್ಲ, ಸ್ವಂತ ಪುತ್ರ ಅಂತ ಹೇಳ್ಬೋದು. ಅವರು ಆ ತಾಯಿಯನ್ನ ವಿಶ್ವಕ್ಕೆ ಮಾದರಿಯಾಗಿ ತೋರಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಸದಾ ಋಣಿಯಾಗಿರ್ತೀವಿ. ಅವ್ರ ಒಟ್ಟಿಗೆ ನಾವು ಅಣ್ಣ ತಮ್ಮಂದರಾಗಿರ್ತೀವಿ. ಜೊತೆಗೆ ಇವತ್ತು ಏನು ಹುಟ್ಟುಹಬ್ಬ ಪ್ರಯುಕ್ತ ಇತಿಹಾಸ ಸೃಷ್ಟಿ ಮಾಡಿದ ಸಾಲುಮರದ ತಿಮ್ಮಕ್ಕ ಅಂತ ಒಂದು ಸಾಂಗ್ ಬಿಡುಗಡೆ ಮಾಡಿದ್ದೀವಿ. ನಿಜವಾಗ್ಲೂ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಯಾರಾದ್ರೂ ವಿಶ್ವದಲ್ಲಿ, ಪ್ರಪಂಚದಲ್ಲಿ, ಇತಿಹಾಸದಲ್ಲಿ 110 ವರ್ಷದಲ್ಲಿ, 109 ವರ್ಷದಲ್ಲಿ ಯಾರಾದ್ರೂ ಮಿನಿಸ್ಟರ್ ಆಗಿರೋದು ಸಾಧ್ಯ ಇದೆಯಾ? ಹಿಸ್ಟ್ರಿಯಲ್ಲಿ ಇದೆಯಾ? ಇಲ್ಲ ತಾನೆ. ಆ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಯಾವುದೇ ಅಕ್ಷರ ಇಲ್ಲದಂಗೆ, ಯಾವುದು ಓದದಂಗೆ, ಯಾರೇ ಒಂದು ಸಪೋರ್ಟ್ ಇಲ್ಲದಂಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಅದು ಇತಿಹಾಸ ಸೃಷ್ಟಿ ಮಾಡಬೇಕೇನೆ. ಇವತ್ತು ಇಷ್ಟು ಸಾವಿರಾರು ಜನ ಬಂದು ಸಾಲುಮರದ ತಿಮ್ಮಕ್ಕ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ನಾನು ಸಾಲುಮರದ ತಿಮ್ಮಕ್ಕನವ್ರಿಗೆ ಎಲ್ಲಾ ಸಿಕ್ಕಿದೆ, ಗೌರವ ಸ್ಥಾನಮಾನ ಎಲ್ಲಾ ಕೊಟ್ಟಿದ್ದಾರೆ ಸರ್ಕಾರ. ನಾನು ಒಂದು ಮನವಿ, ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾನು ಮನವಿ ಮಾಡೋದಂದ್ರೆ ಅಟ್ಲೀಸ್ಟ್ ಕೊನೆಯ ದಿನಗಳಲ್ಲಾದ್ರೂ ಸಾಲುಮರದ ತಿಮ್ಮಕ್ಕನವ್ರಿಗೆ ಸ್ವಂತ ಮನೆ ಆದಷ್ಟು ಕೂಡಲೇ ಸರ್ಕಾರ ಇವ್ರಿಗೆ ಘೋಷಣೆ ಮಾಡಬೇಕು, ಮನೆ ಕಟ್ಕೊಡ್ಬೇಕು ಅವ್ರ ಸ್ವಂತ. ಯಾಕೆಂದ್ರೆ ಹಲವಾರು ಜನರು ಮನೆಗಳಿಲ್ದಂಗೆ ನಮ್ಮ ದೇಶಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟು ಮನೆಗಳಿಲ್ದಂಗೆ ಹೋಗಿದ್ದಾರೆ. ಅಂತವ್ರಿಗೆ ಶಾಪ ಕೊಡ್ತಾ ಇದ್ದಾರೆ. ಸರ್ಕಾರಗಳು ಅವ್ರಿಗೆ ಏನು ಮಾಡಿಲ್ಲ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ನಗರಕ್ಕೆ ಇಷ್ಟು ಹೆಸರು ಕೊಟ್ಟಿದ್ದಾರೆ, ಅವ್ರಿಗೇನು ಮಾಡಿಲ್ವಲ್ಲ ಅಂತ ಬೈಕೊಳ್ಳೋದು ಬೇಡ. ಆದ್ರಿಂದ ಆದಷ್ಟು ಕೂಡಲೇ ಸಾಲುಮರದ ತಿಮ್ಮಕ್ಕನವ್ರಿಗೆ ನಾವು ಸಹ ಎಲ್ಲಾ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ಜೊತೆಗೂಡಿ ಅವರ ಮನೆ ಕಟ್ಟೋದಕ್ಕೆ ನಾವೆಲ್ಲರೂ ಜೊತೆಗೂಡಿ ಕೆಲಸ ಮಾಡ್ತೀವಿ. ಸರ್ಕಾರನೂ ಆದಷ್ಟು ಕೂಡಲೇ ಕೊನೆ ದಿನಗಳಲ್ಲಿ ಸಾಲುಮರದ ತಿಮ್ಮಕ್ಕನವ್ರಿಗೆ ಮನೆ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್.